ಹಲೋ ಹಾಯ್ ನಮಸ್ಕಾರ. ಫಿಲ್ಮ್ ಎಕ್ಸ್ಪೋ ಸೀಸನ್ 2ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ನಿಮಗೆ 2023 ರಿಲೀಸ್ಡ್ ಒಂದು ವೆರಿ ಇಂಟೆನ್ಸ್ ಎಮೋಷ್ನಲ್ ಮಲಯಾಳಂ ಕೋರ್ಟ್ ರೂಮ್ ಡ್ರಾಮಾ ನೇರು ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ನೋಡೋಣವಾ? ನೋಡೋ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮೂವಿ ಪಾಲ್ ಅನ್ನೋ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ನ ತೋರಿಸೋದ್ರಿಂದ ಶುರು ಆಗುತ್ತೆ. ಅವನು ಕ್ರೈಮ್ ಸ್ಪಾಟಿಗೆ ಹೋಗಿದ್ದಾನೆ. ಆ ಮನೇಲಿರೋ ಗಂಡ ಹೆಂಡತಿ ಹತ್ರ ನಡೆದಿದ್ದ ವಿಷಯ ಬಗ್ಗೆ ಡೀಟೇಲ್ಸ್ ತೊಗೊಂಡು ರೂಮ್ಗೆ ಹೋದಾಗ ಅಲ್ಲೊಂದು ಕುರುಡಿ ಬೆಡ್ ಮೇಲೆ ಕೂತಿರ್ತಾಳೆ. ಅವಳೇ ಈ ಮೂವಿಯ ಮುಖ್ಯ ರೂಪ. ಅವಳ ಹೆಸರು ಸಾರಾ. ಸಾರಾನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಟೆಸ್ಟ್ ಮಾಡಿಸಿದಾಗ ಅವ್ರ ಸಸ್ಪಿಷನ್ ನಿಜ ಆಗಿರುತ್ತೆ. ಆ ಹುಡುಗಿಯ ರೇಪ್ ಆಗಿರುತ್ತೆ. ರೇಪ್ ಮಾಡಿರೋ ಹುಡುಗ ಕಾಂಡಮ್ ಹಾಕಿರೋದ್ರಿಂದ ಸೀಮೆಂಟ್ ಟ್ರೇಸಸ್ ಕಂಡು ಬಂದಿಲ್ಲ ಅಂತ ಹೇಳ್ತಾರೆ. ಹುಡುಗಿಯ ಮೇಲೆ ಯಾವ ಗಾಯನೂ ಕಂಡು ಬಂದಿಲ್ಲ ಅಂತ ಹೇಳ್ತಾರೆ. ಸಾರಾ ಬ್ಲೈಂಡ್ ಆಗಿರೋದ್ರಿಂದ ರೇಪಿಸ್ನ ಹೇಗೆ ಐಡೆಂಟಿಫೈ ಮಾಡ್ತಾಳಂತ CI ಪಾಲ್ ಯೋಚಿಸ್ತಾ ಅವಳ ಸ್ಟೇಟ್ಮೆಂಟ್ ತಗೊಂತಾನೆ. ಮಾರನೇ ದಿನ ಸಾರಾನ ಅಪ್ಪ CI ಕಾಲ್ ಮಾಡಿ ಅವನಿಗೊಂದು ಹುಡುಗನ ಸ್ಟ್ಯಾಚ್ಯೂ ತೋರಿಸ್ತಾನೆ. CI ಆಶ್ಚರ್ಯ ಆಗಿ ಅದು ಸಾರಾನೇ ಮಾಡಿದ್ದ ಅಂತ ಕೇಳ್ತಾನೆ. ಸಾರಾ ಕಣ್ಣು ಹೋಗೋ ಮೊದಲು ಸ್ಕಲ್ಪ್ಚರ್ ಮಾಡೋದು ಕಲ್ತಿದ್ಲು ಅಂತ ಅಪ್ಪ ಹೇಳ್ತಾನೆ. ಆದರೆ ಆ ಹುಡುಗನನ್ನೇ ನೋಡದೆ ಹೇಗೆ ಸ್ಟ್ಯಾಚ್ಯೂ ಮಾಡಿದ್ಲು ಅಂತ CI ಕೇಳ್ತಾನೆ. ಅವನು ರೇಪ್ ಮಾಡ್ತಿದ್ದಾಗ ಅವನ ಮುಖನ ಮುಟ್ಟಿ ಗುರುತು ಮಾಡ್ಕೊಂಡಿದ್ಲು ಅಂತ ಸಾರಾ ಹೇಳ್ತಾಳೆ. ಆಗ ಅಪ್ಪನಿಗೆ ನೆನ್ಪು ಬರುತ್ತೆ, ಈ ಹುಡುಗ ಪಕ್ಕದ ಮನೆ ವಿನೋದ್ನ ಮನೆಯ ಅಡ್ರೆಸ್ ಕೇಳ್ಕೊಂಬಂದಿದ್ದು. ಅಲ್ಲಿ ಹೋಗಿ ವಿನೋದ್ನ ಕೇಳಿದಾಗ ಆ ಹುಡುಗನ ಹೆಸರು ಮೈಕಲ್. ಅವನ ಮದುವೆ ಇನ್ವಿಟೇಷನ್ ಕೊಡೋಕ್ಕೆ ಬಂದಿದ್ದು ಅವನು ಮುಂಬೈಲಿರೋದು ಅಂತ ಹೇಳಿ ಅವನ ಅಡ್ರೆಸ್ CIಗೆ ಕೊಡ್ತಾನೆ. ಪಾಲ್ ಮುಂಬೈಗೆ ಹೋಗಿ ಮೈಕಲ್ನ ಅರೆಸ್ಟ್ ಮಾಡಿ ಲೋಕಲ್ ಸ್ಟೇಷನ್ಗೆ ಕರ್ಕೊಂಬರ್ತಾನೆ. ಸಾರಾನ ಐಡೆಂಟಿಫಿಕೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಮೈಕಲ್ ಜೊತೆ ಇನ್ನಷ್ಟು ಹುಡುಗರನ್ನ ನಿಲ್ಲಿಸಿ ಗುರುತು ಹಿಡಿಯೋಕ್ಕೆ ಹೇಳ್ತಾರೆ. ಸಾರಾ ಮುಖಗಳನ್ನ ಮುಟ್ಟುತ್ತಾ ಮೈಕಲ್ನ ಗುರ್ತಿಸಿದಾಗ ಕೆನ್ನೆಗೆ ಒಂದು ಹೊಡಿತಾಳೆ. CI ಪಾಲ್ಗೆ ಆಶ್ಚರ್ಯ ಆಗುತ್ತೆ. ಸಾರಾ ಮೇಲಿದ್ದ ಅವನ ನಂಬಿಕೆ ಇನ್ನೂ ಹೆಚ್ಚುತ್ತೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಸಾರಾನ ಅಪ್ಪ ಅವಳ ಬಯಾಲಜಿಕಲ್ ತಂದೆ ಅಲ್ಲ ಅಂತ. ಅವಳ ತಂದೆ ಅವಳು ಚಿಕ್ಕದಿದ್ದಾಗಲೇ ತೀರ್ ಹೋಗಿರ್ತಾರೆ. ಅವಳ ತಾಯಿ ಮತ್ತೊಂದು ಮದುವೆ ಮಾಡ್ಕೊಂಡಿರ್ತಾರೆ. ಅವನೇ ಈ ಮೊಹಮ್ಮದ್ ಕೂಡ ಹಿಂದೆ ಮದುವೆ ಆಗಿ ಮೊದಲನ ಪತ್ನಿಗೆ 2 ಗಂಡು ಮಕ್ಕಳು ಇರ್ತಾರೆ. ಅವರ ಜೊತೆ ಜಗಳ ಆಗಿ ಅವ್ರನ್ನ ಬಿಟ್ಟು ಬಂದು ಸಾರಾ ಮತ್ತೆ 2ನೇ ಹೆಂಡತಿ ಜೊತೆಗಿರ್ತಾನೆ. ಇಲ್ಲಿ ಮೈಕಲ್ನ ರಿಮ್ಯಾಂಡ್ಗೆ ಹಾಕ್ತಾರೆ. ಅದನ್ನು ಅರಿತಾ ಅವನ ಅಪ್ಪ ಅಮ್ಮ ಕೇರಳಕ್ಕೆ ಬರ್ತಾರೆ. ಮೈಕಲ್ನ ಅಪ್ಪ ಮುಂಬೈಲಿ ಒಬ್ಬ ಟಾಪ್ ಬಿಸ್ನೆಸ್ ಮ್ಯಾನ್. ಮೈಕಲ್ನ ಭೇಟಿ ಮಾಡಿ ಅವನ ಅಪ್ಪ ಕ್ರಿಸ್ಟೋಫರ್ ಅವನಿಗೆ ಬೈತಾನೆ. ಮಿನಿಸ್ಟರ್ನ ಮಗಳ ಜೊತೆ ಮದುವೆ ಫಿಕ್ಸ್ ಆದ್ಮೇಲೂ ಹೀಗೆಲ್ಲ ಮಾಡ್ದ ಅಂತ. ಮೈಕಲ್ ಸೈಲೆಂಟಾಗಿ ನಿಂತಿದ್ದಾನೆ. ಅವನ ಅಮ್ಮ ಹೇಗಾದರೂ ಮಾಡಿ ಅವನ ಹೊರಗೆ ತರಲು ಹೇಳ್ತಾಳೆ. ಕ್ರಿಸ್ಟೋಫರ್ ಒಬ್ಬ ಅತ್ಯಂತ ಹೆಸರು ಮಾಡಿದ ಲಾಯರ್ ರಾಜಶೇಖರ್ನ ಅಪಾಯಿಂಟ್ ಮಾಡ್ತಾನೆ. ಕೇಸ್ ಬಗ್ಗೆ ಡಿಸ್ಕಷನ್ ಆದ ನಂತರ ರಾಜಶೇಖರ್ ಇದನ್ನ ಔಟ್ ಆಫ್ ಕೋರ್ಟ್ ಸೆಟಲ್ ಮಾಡೋಕ್ಕೆ ಸಲಹೆ ನೀಡ್ತಾನೆ. ರಾಜಶೇಖರ್ ಮೊಹಮ್ಮದ್ನ ಎಲ್ಲ ಡೀಟೇಲ್ಸ್ ತಗೊತಾನೆ. ಅವರ ಮೊದಲನೇ ಹೆಂಡತಿಯ ಮಕ್ಕಳನ್ನ ಮೀಟ್ ಮಾಡ್ತಾನೆ. ಅವ್ರಿಗೆ ಹಣದ ಆಸೆ ತೋರಿಸಿ ಅವ್ರ ಅಪ್ಪನಿಗೆ ಹೇಗಾದರೂ ಮಾಡಿ ಕೇಸ್ ವಾಪಸ್ ತಗೊಳಕ್ಕೆ ಕನ್ವಿನ್ಸ್ ಮಾಡೋಕ್ಕೆ ಹೇಳ್ತಾನೆ. ಅವ್ರು ಮೊಹಮ್ಮದ್ನ ಭೇಟಿ ಮಾಡಿ ಇಂಥ ದೊಡ್ಡವರ ವಿರುದ್ಧ ಹೋಗೋದು ಬೇಡ ಅಂತ ಹೇಳಿ ಕೇಸ್ ವಾಪಸ್ ತಗೊಳಕ್ಕೆ ಹೇಳ್ತಾರೆ. ಅವ್ರ ಕೇಸ್ ವಾಪಸ್ ತಗೊಂಡ್ರೆ ಅವರ ಹಣ ನೀಡೋ ವಿಷಯ ಕೂಡ ಹೇಳ್ತಾರೆ. ಮೊಹಮ್ಮದ್ ಕೋಪದಿಂದ ಅವ್ರನ್ನ ಹೊರಗೆ ಹೋಗಕ್ಕೆ ಹೇಳ್ತಾನೆ. ಕೊನೆಗೂ ಕೇಸ್ ಕೋರ್ಟಿಗೆ ಬರುತ್ತೆ. ರಾಜಶೇಖರ್ ಇದೊಂದು ಫೇಕ್ ಕೇಸ್ ಅಂತ ಹೇಳ್ತಾನೆ. ಯಾವ ಎವಿಡೆನ್ಸ್ ರೇಪ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಸೀಮೆಂಟ್ ಟ್ರೇಸಸ್ ಇಲ್ಲ, ಫಿಂಗರ್ ಪ್ರಿಂಟ್ಸ್ ಇಲ್ಲ, ಅವಳ ಮೇಲೆ ಗಾಯಗಳು ಯಾವುದು ಕಂಡು ಬಂದಿಲ್ಲ ಅಂತ ಹೇಳ್ತಾನೆ. ಬರೀ ಒಂದು ಸ್ಟ್ಯಾಚ್ಯೂ ಇದೆ, ಅದರಿಂದ ರೇಪ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳಿ ಬೇಲ್ ಅಪ್ರೂವ್ ಮಾಡೋಕ್ಕೆ ಹೇಳ್ತಾನೆ. ಸಾರಾ ಲಾಯರ್ಗೂ ಬೇರೆ ಏನಾದರೂ ಎವಿಡೆನ್ಸ್ ಇದೆಯಾ ಅಂತ ಕೇಳಿದಾಗ ಅವನ ಹತ್ರನೂ ಏನೂ ಇಲ್ಲದೆ ಇರೋ ಕಾರಣ ಮೈಕಲ್ಗೆ ಬೇಲ್ ಸಿಗುತ್ತೆ. ಸಾರಾಗೆ ತುಂಬ ಬೇಜಾರಾಗುತ್ತೆ. ಅವನು ಇಷ್ಟೆಲ್ಲ ಮಾಡಿ ಎಸ್ಕೇಪ್ ಆದ ಅಂತ. ಸಾರಾ ಅಪ್ಪ ಆಗ ಅವಳಿಗೆ ನ್ಯಾಯ ನೀಡೋವರೆಗೂ ಹೋರಾಡ್ತಾನೆ ಅಂತ ಹೇಳಿ ಅವಳಿಗೆ ಭರವಸೆ ನೀಡ್ತಾನೆ. ಸತ್ಯ ಯಾವತ್ತಿದ್ರೂ ಜಯಿಸುತ್ತೆ, ಅವರ ಕೇಸ್ ಹೋರಾಡೋಕ್ಕೆ ಯಾರಾದರೂ ಸಿಗ್ತಾರೆ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ರಾಜಶೇಖರ್ ಮೈಕಲ್ನ ಆಫೀಸ್ಗೆ ಬರಕ್ಕೆ ಹೇಳಿ ಅವನಿಗೆ ಅವತ್ತು ನಡೆದಿದ್ದೆಲ್ಲ ವಿಷಯ ಹೇಳಕ್ಕೆ ಹೇಳ್ತಾನೆ. ನಡೆದಿದ್ದೆಲ್ಲ ಹೇಳಿ ಮೈಕಲ್ ಹೊರಡ್ತಾನೆ. ಇದನ್ನೆಲ್ಲ ಕೇಳಿದ ರಾಜಶೇಖರ್ನ ಮಗಳು ಇಂಥವ್ರನ್ನೆಲ್ಲ ಸ್ಪಾಟಲ್ಲೇ ಶೂಟ್ ಮಾಡಬೇಕು ಅಂತ ಹೇಳ್ತಾಳೆ. ಅವಳು ಕೂಡ ಒಬ್ಬ ಲಾಯರ್. ರಾಜಶೇಖರ್ ಅವಾಗ ಹೇಳ್ತಾನೆ, ಅವ್ರ ಲಾಯರ್ಸ್ ಅವರ ಡ್ಯೂಟಿ ಅವರ ಕ್ಲೈಂಟ್ಸ್ನ ನಿರ್ದೋಷಿ ಅಂತ ಸಾಬೀತು ಮಾಡೋದು ಅಷ್ಟೇ. ಅಲ್ಲಿ ಸಾರಾನ ಅಪ್ಪ ಒಂದು ಒಳ್ಳೆ ಲಾಯರ್ನ ಹುಡ್ಕೋಕೆ ಪ್ರಯತ್ನ ಮಾಡ್ತಿದ್ದಾನೆ. ಆದರೆ ರಾಜಶೇಖರ್ ಯಾವ ಲಾಯರ್ಗೂ ಈ ಕೇಸ್ ತಗೊಳಕ್ಕೆ ಬಿಡ್ತಿರಲ್ಲ. ಯಾರಾದರೂ ಸೀನಿಯರ್ ಲಾಯರ್ನ ಅಪ್ರೋಚ್ ಮಾಡೋದು ಒಳ್ಳೇದು ಅಂತ CI ಮೊಹಮ್ಮದ್ಗೆ ಹೇಳ್ತಾನೆ. ಆದರೆ ಸೀನಿಯರ್ ಲಾಯರ್ಸ್ ಕೂಡ ಈ ಕೇಸ್ ತಗೊಳಕ್ಕೆ ಒಪ್ತಿರಲ್ಲ. ನೆಕ್ಸ್ಟ್ ಸೀನಲ್ಲಿ ಸಹನಾ ನೋಡ್ತೀವಿ. ಸಹನಾ ಸೆಷನ್ಸ್ ಕೋರ್ಟಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ಲು. ಯಾವುದೋ ಕಾರಣದಿಂದ ಅವಳನ್ನ ಕೆಲಸದಿಂದ ಸಸ್ಪೆಂಡ್ ಮಾಡಿರ್ತಾರೆ. ಈಗ ಅವಳು ಲಾಯರ್ಸ್ಗೆ ಆಡ್ ಜಾಬ್ಸ್ ನೀಡ್ತಿರ್ತಾಳೆ. CI ಪಾಲ್ ಅವಳನ್ನ ಭೇಟಿ ಮಾಡಿ ಸೀನಿಯರ್ ಲಾಯರ್ ವಿಜಯ್ ಮೋಹನ್ ಬಗ್ಗೆ ಕೇಳ್ತಾನೆ. ಸಹನಾ CIನ ವಿಜಯ್ ಮೋಹನ್ ಮನೆಗೆ ಕರ್ಕೊಂಡು ಹೋಗ್ತಾಳೆ.
ಸಾರಾ ಕೇಸ್ನ ವಿಜಯ್ ಮೋಹನ್ಗೆ ಎಕ್ಸ್ಪ್ಲೇನ್ ಮಾಡಿ ರಾಜಶೇಖರ್ ಮೈಕಲ್ನ ರೆಪ್ರೆಸೆಂಟ್ ಮಾಡ್ತಿರೋ ವಿಷಯ ಕೂಡ ಹೇಳಿ ಆ ಕೇಸ್ನ ತಗೊಳ್ಳೋಕ್ಕೆ ಹೇಳ್ತಾನೆ. ವಿಜಯ್ ಮೋಹನ್ ಒಬ್ಬ ಒಳ್ಳೆ ಲಾಯರ್ ಆಗಿದ್ದ, ಆದರೆ ಏನೋ ಕಾರಣದಿಂದ ಸಸ್ಪೆಂಡ್ ಆಗಿ ಅವತ್ತಿನಿಂದ ಸರ್ವ್ ಮಾಡೋದು ಬಿಟ್ಟು ಬೇರೆ ಲಾಯರ್ಸ್ಗೆ ಲಾ ಪಾಯಿಂಟ್ಸ್ ಬಗ್ಗೆ ಸಲಹೆ ನೀಡೋ ಕೆಲಸ ಮಾಡ್ತಿರ್ತಾನೆ. ಅವನು ಈ ಕೇಸ್ನ ತಗೊಳ್ಳೋಕ್ಕೆ ಒಪ್ಪಲ್ಲ. ಸಹನಾ ಒಮ್ಮೆ ಸಾರನ ಭೇಟಿ ಮಾಡೋಕ್ಕೆ ಹೇಳ್ತಾಳೆ. ವಿಜಯ್ ಮೋಹನ್ ಸಾರನ ಭೇಟಿ ಮಾಡ್ತಾನೆ. ಅವನು ಅವಳನ್ನ ನ್ಯಾಯಕ್ಕೆ ಹೋರಾಡೋ ಧೈರ್ಯ ನೋಡಿ ಇಂಪ್ರೆಸ್ ಆಗಿ ಕೇಸ್ ತಗೊಳ್ಳೋಕ್ಕೆ ಒಪ್ತಾನೆ. ನೆಕ್ಸ್ಟ್ ಸೀನಲ್ಲಿ ಸಹನಾ ವಿಜಯ್ ಮೋಹನ್ ಬಗ್ಗೆ ಹೇಳ್ತಿದ್ದಾಳೆ. ಅವನು ಮೊದಲು ರಾಜಶೇಖರನ್ನ ಕೆಲಸ ಮಾಡ್ತಿದ್ದ. ಕೆಲವೇ ಸಮಯದಲ್ಲಿ ಒಳ್ಳೆ ಹೆಸರು ಮಾಡಿಕೊಂಡ. ರಾಜಶೇಖರ್ ಅದರಿಂದ ಇನ್ಸೆಕ್ಯೂರ್ ಆದ. ಅದರಲ್ಲೂ ರಾಜಶೇಖರ್ ಮಗಳ ಜೊತೆ ತುಂಬ ಕ್ಲೋಸ್ ಆದ. ಅದು ರಾಜಶೇಖರ್ಗೆ ಇಷ್ಟ ಆಗಿರಲಿಲ್ಲ. ಅದೇ ಸಮಯದಲ್ಲಿ ಸಹನಾ ಸೆಷನ್ಸ್ ಕೋರ್ಟಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ಲು. ಒಂದು ಕೇಸ್ ವಿಷಯದಲ್ಲಿ ಸಹನಾ ವಿಜಯ್ ಮೋಹನ್ಗೆ ಕೇಸ್ ಫೈಲ್ಸ್ ಕೊಟ್ಟು ಆ ಕೇಸ್ ಫೈಲ್ಸ್ ಮಿಸ್ ಆಗಿ ಆ ವಿಷಯಕ್ಕೆ ಅವರು ಸಸ್ಪೆಂಡ್ ಆಗಿರ್ತಾರೆ. ಇದು ರಾಜಶೇಖರೇ ಮಾಡಿಸಿದ್ದಾನೆ. ಆಮೇಲೆ ಅವನ ಮಗಳು ಪೂರ್ಣಿಮಾಗೆ ಬೇರೆಯವನ ಜೊತೆ ಮದುವೆ ಮಾಡಿಸಿ ಅವಳು ಡೆಲ್ಲಿಯಲ್ಲಿ ಸೆಟಲ್ ಆಗಿರ್ತಾಳೆ. ಎಷ್ಟೋ ವರ್ಷದ ನಂತರ ಪೂರ್ಣಿಮಾ ಹಾಗೂ ವಿಜಯ್ ಈ ಕೇಸಿಂದ ವಾಪಸ್ ಬಂದಿರ್ತಾರೆ. ವಿಜಯ್ ಸಾರಾದು ಕೇಸ್ ಫೈಲ್ಸ್ ನೋಡಿ ಅದ್ರಲ್ಲಿ ಕೆಲವು ಫೈಲ್ಸ್ ಮಿಸ್ ಆಗಿರೋದು ನೋಡ್ತಾನೆ. CI ಪಾಲ್ ಕಾಲ್ ಮಾಡಿ ಕೇಳ್ತಾನೆ. CI ಆಶ್ಚರ್ಯ ಆಗ್ತಾನೆ. ರಾಜಶೇಖರ್ ಅವನ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ CIನ ಆ ಕೇಸಿಂದ ತೆಗೆಸಿ ಬೇರೆ ಅವನ್ನ ಅಪಾಯಿಂಟ್ ಮಾಡಿಸಿ ಅವನಿಂದ ಈ ಫೈಲ್ಸ್ನ ತೆಗೆಸಿರ್ತಾನೆ. ಮಾರನೇ ದಿನ ವಿಜಯ್ ಅವನ ಹಳೆ ಬ್ಲೇಸರ್ ಹಾಕೊಂಡು ಕೋರ್ಟ್ಗೆ ಹೋಗ್ತಾನೆ. ಮೊದಲು ಅವನು ಸಾರಾ ಅಮ್ಮ ಹಾಗೂ ಕೆಲಸದವಳ ಹತ್ರ ಮಾತಾಡ್ತಾನೆ. ಅಲ್ಲಿಂದ ಗೊತ್ತಾಗತ್ತೆ ಅವರೆಲ್ಲ ಹೊರಗಡೆ ಮಾತಾಡ್ತಿದ್ದಾಗ ಮೈಕಲ್ ವಿನೋದ್ ಅಡ್ರೆಸ್ನ ಕೇಳ್ಕೊಂಡು ಬಂದಿರ್ತಾನೆ. ಆಗ ಅವನು ಇವರ ಮಾತು ಕೇಳಿ ಮಾರನೇ ದಿನ ಕೆಲಸದವಳು ಬ್ಯಾಂಕ್ ಹೋಗೋದು ಹಾಗೆ ಅಪ್ಪ ಅಮ್ಮ ಒಂದು ಮದುವೆಗೆ ಹೋಗೋ ವಿಷಯನ ತಿಳ್ಕೊಂಡಿರ್ತಾನೆ. ಹಾಗೆ ಅವನಿಗೆ ಸಾರಾ ಮನೇಲಿ ಒಬ್ಳೇ ಇರೋ ವಿಷಯ ಗೊತ್ತಾಗಿರುತ್ತೆ. ಆದರೆ ರಾಜಶೇಖರ್ ಕ್ರಾಸ್ ಎಕ್ಸಾಮಿನ್ ಮಾಡಿ 2 ಪಾಯಿಂಟ್ ರೈಸ್ ಮಾಡ್ತಾನೆ. ಫಸ್ಟ್ ಪಾಯಿಂಟ್, ಮೊಹಮ್ಮದ್ ಸಾರಾನ ನಿಜವಾದ ಅಪ್ಪ ಅಲ್ಲ. ಅವನಿಗೆ ಸಾರಾ ಮೇಲೆ ಕಣ್ಣಿತ್ತೇನೋ, ಹಾಗಾಗಿ ಇದೆಲ್ಲ ಅವನೇ ಪ್ಲಾನ್ ಮಾಡಿ ಹೆಂಡತಿ ಬ್ಯುಸಿ ಇದ್ದಾಗ ವಾಪಸ್ ಮನೆಗೆ ಬಂದು ಸಾರನ್ ರೇಪ್ ಮಾಡಿ ಹೋಗಿರ್ಬೋದಲ್ವಾ. ಇದನ್ನ ಕೇಳಿ ಮೊಹಮ್ಮದ್ ಅಳೋಕ್ ಶುರು ಮಾಡ್ತಾನೆ. ಸೆಕೆಂಡ್ ಪಾಯಿಂಟ್, ಸಾರಾ ಅಮ್ಮ ಕೂಡ ಆಸ್ತಿಗೆ ಮೊಹಮ್ಮದ್ನ ಮದುವೆ ಆಗಿತ್ತು ಅಂತ ಹೇಳಿ ಮೈಕಲ್ ಮೇಲೆ ಅಪವಾದ ಹಾಕಿ ಅವನಿಗೆ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಕೇಳಕ್ಕೆ ಹೀಗೆ ಮಾಡಿರ್ಬೋದಲ್ವಾ ಅಂತ ಹೇಳ್ತಾನೆ. ಇದೆಲ್ಲ ಕೇಳಿ ಅವರಿಬ್ಬರಿಗೆ ತುಂಬಾ ಬೇಜಾರಾಗುತ್ತೆ. ವಿಜಯ್ ಸಾರನ ಭೇಟಿ ಮಾಡಿ ಕೋರ್ಟಲ್ಲಿ ಆಗಿದ್ನೆಲ್ಲ ಹೇಳ್ತಾನೆ. ಅವಳು ಕೂಡ ಇದನ್ನೆಲ್ಲ ಫೇಸ್ ಮಾಡಬಹುದು, ಆದರೆ ಭಯ ಪಡದೆ ಎಮೋಷನಲ್ ಆಗದೆ ಇರೋದನ್ನ ಧೈರ್ಯವಾಗಿ ಹೇಳೋಕೆ ಹೇಳ್ತಾನೆ. ಮಾರನೇ ದಿನ ಕೋರ್ಟಲ್ಲಿ ವಿಜಯ್ ಸಾರನ ಕರೆದು ನಡೆದಿದ್ದೆಲ್ಲ ಹೇಳೋಕೆ ಹೇಳ್ತಾನೆ. ಸಾರಾ ಅವಳ ಅಪ್ಪ ಅಮ್ಮ ಮದುವೆಗೆ ಹೋಗೋ ವಿಷಯ, ಕೆಲಸದವಳು ಬ್ಯಾಂಕ್ಗೆ ಹೋಗೋ ವಿಷಯ, ಅವಳು ಹೋಗೋ ಮೊದಲು ಹುಷಾರಾಗಿ ಇರೋಕೆ ಹೇಳಿ ಹೋದ್ಲು ಅಂತ ಇರೋದನ್ನ ಕರೆಕ್ಟಾಗಿ ಹೇಳ್ತಾಳೆ. ಸ್ವಲ್ಪ ಸಮಯದ ನಂತರ ಅವಳು ಸ್ನಾನಕ್ಕೆ ಹೋದ್ಲು. ಹೊರಗೆ ಬಂದಾಗ ಯಾರೋ ಇದ್ದ ಹಾಗೆ ಅನಿಸ್ತು. ತಕ್ಷಣ ಒಂದು ಹುಡುಗ ಅವಳ ಮೇಲೆ ಬಂದು ಅವಳ ಬಟ್ಟೆ ತೆಗೆದು ಅವಳನ್ನ ರೇಪ್ ಮಾಡ್ದ. ಅವಳು ಕಿರ್ಚೋಕ್ ಹೋದಾಗ ಅವಳನ್ನ ಕೊಂದು ಹಾಕುವ ಬೆದರಿಕೆ ನೀಡಿದ. ಆಗ ಅವಳು ಅವನ ಮುಖ ಮುಟ್ಟಿ ಗುರ್ತು ಮಾಡ್ಕೊಂಡ್ಲು ಅಂತ ಹೇಳ್ತಾಳೆ. ಇದನ್ನು ಕೇಳಿ ರಾಜಶೇಖರ್ ಸಾರಾನ ಕ್ರಾಸ್ ಎಕ್ಸಾಮಿನ್ ಮಾಡ್ತಾನೆ. ಸಾರಾಗೆ ಸ್ಕಲ್ಪ್ಟಿಂಗ್ ಹೇಳ್ಕೊಡ್ತಿರ್ಬೇಕಂದ್ರೆ ಅಪ್ಪ ಹೇಗೆ ಹೇಳ್ಕೊಡ್ತಿದ್ರು, ಟಚ್ ಮಾಡ್ತಿದ್ರಾ ಅಂತ ಕೇಳ್ತಾನೆ. ಒಬ್ಬ ಯಾವ ಇಂಟೆನ್ಷನಲ್ಲಿ ಅವಳನ್ನ ಟಚ್ ಮಾಡ್ತಾನೆ ಅಂತ ಅವಳು ಗೊತ್ತು ಅಂತ ಸಾರಾ ಹೇಳ್ತಾಳೆ. ಹಾಗೆ ಅವತ್ತು ಅವಳ ಅಪ್ಪ ಟಚ್ ಮಾಡಿದಲ್ಲ ಅಂತಲೂ ಹೇಳ್ತಾಳೆ. ಅವಳ ಮಾತು ಕೇಳಿ ರಾಜಶೇಖರ್ ಅವಳು ಇಷ್ಟು ಕಾನ್ಫಿಡೆಂಟ್ ಆಗಿ ಪಬ್ಲಿಕಲ್ಲಿ ರೇಪ್ ಆಗಿರೋ ವಿಷಯ ಹೇಗೆ ಹೇಳ್ತಿದ್ದಾಳೆ, ಹುಡುಗಿರು ಇದನ್ನ ಹೇಳಕ್ಕೆ ಹಿಂಜರಿತಾರೆ, ಇದರಿಂದ ಇದೊಂದು ಫೇಕ್ ಅಲಿಗೇಷನ್ ಅಂತ ಗೊತ್ತಾಗತ್ತೆ ಅಂತ ಹೇಳ್ತಾನೆ. ಆಗ ವಿಜಯ್ ಎದ್ದು ಹೇಳ್ತಾನೆ, ಸಾರಾ ಇವತ್ತಿನ ಹುಡುಗಿ, ಅವಳಿಗೆ ಎದ್ದು ನಿಂತು ಅವಳ ಹಕ್ಕಿಗೆ ಹೋರಾಡೋದು ಗೊತ್ತು, ನ್ಯಾಯಕ್ಕೂ ಹೋರಾಡೋದು ಗೊತ್ತು. ಆದರೆ ರಾಜಶೇಖರ್ ಅಂತವರು ನಮ್ಮ ಹೆಂಗಸರು ಬಾಯಿ ಮುಚ್ಕೊಂಡು ಇಂಥದ್ದೆಲ್ಲ ಅನುಭವಿಸ್ಕೊಂಡು ಹೆದರ್ಕೊಂಡು ಕೂರಬೇಕು ಅಂತ ಬಯಸ್ತಾರೆ ಅಂತ ಹೇಳ್ತಾನೆ. ಸಾರಾ ಕುರುಡಿ ಆದರೂ ಹೋರಾಡಕ್ಕೆ ನಿಂತಿದ್ದನ್ನ ಮೆಚ್ಚಬೇಕು ಅಂತಾನೆ. ಇದನ್ನು ಕೇಳಿ ರಾಜಶೇಖರ್ಗೆ ಮಾತಾಡೋಕ್ಕೆ ಶಬ್ದನೇ ಇರಲ್ಲ. ಇದನ್ನು ಕೇಳಿದ ಮೇಲೆ ಜಡ್ಜ್ ಅವರಿಗೆ ಇನ್ನೊಂದು ಡೇಟ್ ಕೊಡ್ತಾರೆ. ನೆಕ್ಸ್ಟ್ ಇಯರಿಂಗಲ್ಲಿ ವಿಜಯ್ ಮೈಕಲ್ ಫ್ರೆಂಡ್ ವಿನೋದ್ನ ಕ್ವಶನ್ ಮಾಡ್ತಾನೆ. ಮೈಕಲ್ ಯಾವಾಗ ವಾಪಸ್ ಹೋದ ಅಂತ. ಮೈಕಲ್ ಇನ್ವಿಟೇಷನ್ ಕೊಟ್ಟು ಅದೇ ಬೆಳಗ್ಗೆ ವಾಪಸ್ ಹೋದ ಅಂತ ಹೇಳ್ತಾನೆ. ಅಂದರೆ ಮೈಕಲ್ ಘಟನೆ ಆದ ಒಂದು ದಿನ ಹಿಂದೆನೇ ವಾಪಸ್ ಹೋದ ಅಂತ. ವಿಜಯ್ ಇದನ್ನ ಕೇಳಿ ಕನ್ಫ್ಯೂಸ್ ಆಗ್ತಾನೆ. ಹಿಯರಿಂಗ್ ಆದ ಮೇಲೆ ಸಹನಾ ಅವಳ ಫ್ರೆಂಡ್ಸ್ ಜೊತೆ ಸೇರಿ ಇದನ್ನ ಒಂದು ಮೀಡಿಯಾ ಕ್ಯಾಂಪೇನ್ ಕ್ರಿಯೇಟ್ ಮಾಡ್ತಾಳೆ. ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಹಾಗೂ ಪೋಸ್ಟ್ನ ಹಾಕಿ ವೈರಲ್ ಮಾಡ್ತಾಳೆ. ಪಬ್ಲಿಕ್ ಸಾರಾನ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮೈಕಲ್ಗೆ ಶಿಕ್ಷೆ ನೀಡಲು ಡಿಮ್ಯಾಂಡ್ ಮಾಡ್ತಾರೆ. ಇದು ಮಿನಿಸ್ಟರ್ ಮಗಳಿಗೂ ರೀಚ್ ಆಗಿ ಅವಳು ಮೈಕಲ್ಗೆ ಫೋನ್ ಮಾಡಿ ಅವಳ ಮದುವೆ ಕ್ಯಾನ್ಸಲ್ ಮಾಡ್ಕೊತಾಳೆ. ಮೈಕಲ್ಗೆ ಕೋಪ ಬಂದು ಆ ರಾತ್ರಿ ಅವನ ಫ್ರೆಂಡ್ಸ್ ಜೊತೆಗೆ ಸಾರಾ ಮನೆಗೆ ಹೋಗಿ ಅವಳ ಪೇರೆಂಟ್ಸ್ನ ಬೆದರಿಸಿ ಅವರು
ಮತ್ತು ಸೋಷಲ್ ಮೀಡಿಯಾ ಯಾರೂ ಅವನ್ನ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವಳ ಜೊತೆ ಏನು ಮಾಡಿದ್ದ ಅಂತ ನೆನಪಿರಲಿ ದುಡ್ಡು ತೊಗೊಂಡು ಬಾಯಿ ಮುಚ್ಕೊಳಕ್ಕೆ ಹೇಳಿ ಅಲ್ಲಿಂದ ಹೋಗ್ತಾನೆ. ರಾಜಶೇಖರ್ ಮತ್ತು ಕ್ರಿಸ್ಟೋಫರ್ ಮೈಕಲ್ ಮಾಡಿದ್ದು ಗೊತ್ತಾಗಿ ಬೈತಾರೆ. ಅವನು ಇನ್ನೂ ಬೇಲಲ್ಲೇ ಇದ್ದಾನೆ, ಈ ವಿಷಯ ಕೋರ್ಟ್ ಗೊತ್ತಾದರೆ ಅವನ ಬೇಲ್ ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಹಿಯರಿಂಗಲ್ಲಿ ರಾಜಶೇಖರ್ಗೆ ಬೇರೆ ಕೇಸ್ ಇರುತ್ತೆ. ಅವನ ಮಗಳು ಪೂರ್ಣಿಮಾ ಅವನ ಪರವಾಗಿ ಮೈಕಲ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಬರ್ತಾಳೆ. ಮೈಕಲ್ ಹೊರಗೆ ಇದ್ದರೆ ಸಾರಾ ಫ್ಯಾಮಿಲಿಗೆ ಅಪಾಯ ಅಂತ ಹೇಳಿ ವಿಜಯ್ ಕೋರ್ಟ್ಗೆ ಮೈಕಲ್ ಬೇಲ್ನ ಕ್ಯಾನ್ಸಲ್ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡ್ತಾನೆ. ಪೂರ್ಣಿಮಾ ಅದನ್ನು ಕೌಂಟರ್ ಮಾಡಿ ಇದನ್ನ ಪ್ರೂವ್ ಮಾಡೋಕ್ಕೆ ಯಾವ ಆಧಾರನೂ ಇಲ್ಲ ಅಂತ ಹೇಳ್ತಾಳೆ. ಇದನ್ನು ಕೇಳಿ ಜಡ್ಜ್ ಸಾರಾ ಮನೆಯವ್ರಿಗೆ ಪೊಲೀಸ್ ಪ್ರೊಟೆಕ್ಷನ್ ನೀಡಲು ಹೇಳ್ತಾನೆ. ಸ್ವಲ್ಪ ಜನರನ್ನು ಕ್ರಾಸ್ ಎಕ್ಸಾಮಿನ್ ಮಾಡಿದ ಮೇಲೆ ಸಾರಾ ಮೇಲೆ ರೇಪ್ ಆಗಿದೆ ಅಂತ ಅನ್ನೋಕ್ಕೆ ಫಿಂಗರ್ ಪ್ರಿಂಟ್ಸ್ ಆಗಲಿ ಸೀಮನ್ ಟ್ರೇಸಸ್ ಆಗಲಿ ಯಾವ ಪ್ರೂಫು ಇಲ್ಲ ಅಂತ ಪೂರ್ಣಿಮಾ ಹೇಳ್ತಾಳೆ. ರೇಪ್ ಆದಾಗ ಮೈಕಲ್ ಊರಲ್ಲೂ ಇದ್ದಿಲ್ಲ ಅಂತ ಹೇಳ್ತಾಳೆ. ಮೈಕಲ್ ಅವನ ಫ್ರೆಂಡ್ಸ್ ಜೊತೆ ಬೇರೊಂದು ರೆಸಾರ್ಟಲ್ಲಿ ಇದ್ದ ಹಾಗೂ ಹೊರಗಡೆ ಊಟ ಮಾಡೋಕ್ಕೂ ಹೋಗಿದ್ದ ಅಂತ ಹೇಳ್ತಾಳೆ. ಅವ್ರು ಹೋಗಿದ್ದು CCTV ಫುಟೇಜಲ್ಲೂ ಇದೆ ಅಂತ ಪ್ರೂಫ್ ನೀಡ್ತಾಳೆ. ಮೊಬೈಲ್ ಸಿಗ್ನಲ್ ಲೊಕೇಶನ್ಸ್ ಡೀಟೇಲ್ ಕೂಡ ನೀಡ್ತಾಳೆ. ಇದನ್ನೆಲ್ಲ ನೋಡಿ ಜಡ್ಜ್ ಮತ್ತೊಂದು ಡೇಟ್ ನೀಡ್ತಾನೆ. ವಿಜಯ್ ಎವಿಡೆನ್ಸ್ನ ಚೆಕ್ ಮಾಡಿ ಅದು ಟ್ಯಾಂಪರ್ ಮಾಡದೇ ಇರೋದು ಅಂತ ನೋಡಿ ಏನು ಮಾಡೋದಂತ ಗೊತ್ತಾಗಲ್ಲ. ಸಹನಾಗೆ ರೆಸಾರ್ಟ್ಗೆ ಹೋಗಿ CCTV ಚೆಕ್ ಮಾಡೋಕ್ಕೆ ಹೇಳ್ತಾನೆ. ಅಲ್ಲಿ CCTV ವರ್ಕ್ ಆಗ್ತಿರಲ್ಲ. ಅವಳು ರೆಸ್ಟೋರೆಂಟ್ಗೆ ಹೋಗಿ CCTV ನೋಡ್ತಾಳೆ. CCTV ನೋಡಿದಾಗ ಅಲ್ಲಿ ಪೂರ್ಣಿಮಾ ಹೇಳ್ದ ಹಾಗೆ ಮೈಕಲ್ ಹೋಗಿರ್ತಾನೆ. ಮೈಕಲ್ ಇಲ್ಲಿದ್ರೆ ಸಾರನ್ ರೇಪ್ ಮಾಡಿದವ್ರು ಯಾರು? ವಿಜಯ್ ಫುಟೇಜ್ನ ಪದೇ ಪದೇ ನೋಡ್ತಾನೆ. ಒಂದು ಪಾಯಿಂಟಲ್ಲಿ ಆ ವಿಡಿಯೋ ಮಾರ್ಫ್ ಆಗಿದೆ ಅಂತ ಗೊತ್ತಾಗುತ್ತೆ. CI ಪಾಲ್ ಹೆಲ್ಪ್ ತಗೊಂಡು ರೆಸ್ಟೋರೆಂಟ್ಗೆ ಹೋಗಿ ಮ್ಯಾನೇಜರ್ನ ಬೆದರಿಸಿ ನಿಜವಾದ ಫುಟೇಜ್ ಕೊಡೋಕ್ಕೆ ಹೇಳ್ತಾನೆ. ಮಾರನೇ ದಿನ ಒರಿಜಿನಲ್ CCTVನ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಮತ್ತೊಂದು ಫುಟೇಜ್ ಫೇಕ್ ಅಂತ ಪ್ರೂವ್ ಮಾಡ್ತಾನೆ. ಇದನ್ನು ನೋಡಿ ರಾಜಶೇಖರ್ಗೆ ಶಾಕ್ ಆಗುತ್ತೆ. ಅಷ್ಟೇ ಅಲ್ಲ, ಮತ್ತೊಂದು ವಿಡಿಯೋಲಿ ರಾಜಶೇಖರ್ ಹೋಟೆಲ್ ಮ್ಯಾನೇಜರ್ಗೆ ಹೇಗೆ ಎಡಿಟ್ ಮಾಡೋದು ಅಂತ ಹೇಳ್ಕೊಡ್ತಿರೋದು ಕಂಡುಬರುತ್ತೆ. ಜಡ್ಜ್ ರಾಜಶೇಖರ್ಗೆ ವಾರ್ನಿಂಗ್ ಕೊಟ್ಟು ಕಮಿಟಿಗೆ ಈ ವಿಷಯ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಹೇಳ್ತಾರೆ. ರಾಜಶೇಖರ್ ಫ್ರಾಡ್ನ ಪ್ರೂವ್ ಮಾಡಿದ್ದು ಕಂಡು ಸಹನಾಗೆ ಖುಷಿ ಆಗುತ್ತೆ. ಅವ್ರಿಗೆ ಮಾಡಿದ ಪ್ರತಿಫಲ ಇದು ಅಂತ ಅವಳಿಗೆ ಅನಿಸುತ್ತೆ. ಈ ನ್ಯೂ ವಿಡಿಯೋ ವೈರಲ್ ಆಗಿ ಹೋಗುತ್ತೆ. ಜನರೆಲ್ಲ ಸಾರಾಗಿ ಸಪೋರ್ಟ್ ಮಾಡ್ತಾರೆ. ವಿಡಿಯೋಸ್ ಫೇಕ್ ಆಗಿರಬಹುದು, ಆದರೆ ಲೊಕೇಶನ್ ಡೀಟೇಲ್ಸ್ ಕರೆಕ್ಟ್ ಆಗಿದೆ ಅಂತ ಪೂರ್ಣಿಮಾ ಹೇಳ್ತಾಳೆ. ಮೈಕಲ್ ಟ್ರಾವೆಲ್ ಮಾಡಿದ ಲೊಕೇಶನ್ಸ್ ತೋರಿಸ್ತಾಳೆ. ವಿಜಯ್ ಮೈಕಲ್ ಡ್ರೈವರ್ನ ಕರೆದು ಅವತ್ತು ಅವನು ಡ್ರೈವ್ ಮಾಡಿದ್ನ ಅಂತ ಕೇಳ್ತಾನೆ. ಅವತ್ತು ಡ್ರೈವರ್ ರಜೆಯಲ್ಲಿದ್ದ, ಹಾಗಾಗಿ ಮೈಕಲ್ಲೇ ಡ್ರೈವ್ ಮಾಡಿದ್ದು ಅಂತ ಹೇಳ್ತಾನೆ. ಕೇಸ್ಗೆ ಇನ್ನೊಂದು ಡೇಟ್ ಸಿಗುತ್ತೆ. ಆ ಗಾಡಿ ಬೇರೆಯವರು ಡ್ರೈವ್ ಮಾಡಿದ್ದು ಅಂತ ಪ್ರೂವ್ ಮಾಡಬೇಕು ಅಷ್ಟೇ ಅಂತ ವಿಜಯ್ ಅನ್ಕೊಂತಾನೆ. ಫುಟೇಜ್ನ ಪದೇ ಪದೇ ನೋಡ್ತಾನೆ. ಆಗ ಮೈಕಲ್ ಕಾರ್ನ ಇನ್ನೊಂದು ಕಾರ್ ಪಾಸ್ ಆಗಿದ್ದು ನೋಡ್ತಾನೆ. ಅದರ ಡ್ಯಾಶ್ ಬೋರ್ಡ್ ಕ್ಯಾಮ್ರಾ ಇರುತ್ತೆ. ಆ ಕಾರ್ ಡೀಟೇಲ್ಸ್ ತಗೊಂಡು ಅದರ ಕ್ಯಾಮ್ರಾ ಫುಟೇಜ್ ತಗೊಂತಾನೆ. ನೆಕ್ಸ್ಟ್ ಹಿಯರಿಂಗ್ ಅಲ್ಲಿ ಪೂರ್ಣಿಮಾ ಮೈಕಲ್ ಫ್ರೆಂಡ್ಸ್ ನ ಕ್ವಶನ್ ಮಾಡ್ತಾಳೆ. ಎಲ್ರು ಮೈಕಲ್ ಅವರ ಜೊತೆನೇ ಇದ್ದ ಅಂತ ಹೇಳ್ತಾರೆ. ಎಲ್ರು ಅವರ ಜೊತೆಗೆ ಇದ್ದು ಆಮೇಲೆ ಊಟಕ್ಕೆ ಹೋದ್ವಿ ಅಂತ ಹೇಳ್ತಾರೆ. ಆಗ ವಿಜಯ್ ಆ ಡ್ಯಾಶ್ ಬೋರ್ಡ್ ಕ್ಯಾಮ್ರಾ ತೋರಿಸಿ ಅವತ್ತು ಡ್ರೈವರ್ ಡ್ರೈವ್ ಮಾಡಿದ್ದು ಮೈಕಲ್ ಅಲ್ಲ ಅಂತ ಪ್ರೂವ್ ಮಾಡ್ತಾನೆ. ವಿಜಯ್ ಜಡ್ಜ್ಗಾಗ ಒಂದು ಕೇಸ್ ಫೈಲ್ ಹ್ಯಾಂಡ್ ಓವರ್ ಮಾಡ್ತಾನೆ. ಅದರಲ್ಲೂ ಮೈಕಲ್ ಅಕ್ಯೂಸ್ ಆಗಿರ್ತಾನೆ. ಸ್ವಲ್ಪ ತಿಂಗಳ ಹಿಂದೆ ಅವನ ಮೇಲೆ ರೇಪ್ ಕೇಸ್ ಫೈಲ್ ಆಗಿರುತ್ತೆ. ಎವಿಡೆನ್ಸ್ ಇಲ್ಲದ ಕಾರಣ ಆ ಕೇಸ್ನ ಡಿಸ್ಮಿಸ್ ಮಾಡಿರ್ತಾರೆ. ಪೂರ್ಣಿಮಾ ಹಾಗೂ ರಾಜಶೇಖರ್ ಶಾಕ್ ಆಗ್ತಾರೆ. ಅವರಿಗೆ ಇದರ ಬಗ್ಗೆ ಗೊತ್ತಿರೋದಿಲ್ಲ. ಆಗ ವಿಜಯ್ ಅವತ್ತು ನಡೆದ ಕತೆ ಹೇಳ್ತಾನೆ. 26th ಮೈಕಲ್ ಸಾರಾ ಮನೆಗೆ ವಿನೋದ್ ಅಡ್ರೆಸ್ ಕೇಳಕ್ಕೆ ಹೋದಾಗ ಅವಳ ಅಪ್ಪ ಮದುವೆಗೆ ಹೋಗೋ ವಿಷಯನ ಕೇಳಿಸ್ಕೊಂಡು ಮತ್ತು ಕೆಲಸದವಳು ಬ್ಯಾಂಕ್ ಹೋಗೋ ವಿಷಯ ಗೊತ್ತಾಗತ್ತೆ. ಸಾರಾನ ನೋಡಿ ಅಟ್ರಾಕ್ಟ್ ಆಗ್ತಾರೆ. ಅವಳು ಕುರುಡಿ ಅಂತ ಅರ್ಥ ಆಗುತ್ತೆ. ಆ ರಾತ್ರಿ ವಿನೋದ್ ಮನೆಯಲ್ಲೇ ಇರ್ತಾನೆ. ಮಾರನೇ ದಿನ ವಿನೋದ್ ಮತ್ತು ಅವನ ಫ್ಯಾಮಿಲಿ ಚರ್ಚ್ಗೆ ಹೋದಾಗ ಮೈಕಲ್ ಅವರ ಡ್ರೈವರ್ನ ಕರೆದು ಅವನಿಗೆ ಇನ್ನೊಂದು ಕಾರ್ ತಂದು ಕೊಡಕ್ಕೆ ಹೇಳಿ ಅವನ ಕಾರ್ ಮತ್ತೆ ಫೋನ್ ಡ್ರೈವರ್ ಕೊಟ್ಟು ರೆಸಾರ್ಟ್ಗೆ ಹೋಗೋಕ್ಕೆ ಹೇಳ್ತಾನೆ. ಸಾರಾ ಅಪ್ಪ ಅಮ್ಮ ಕೆಲಸದವಳು ಹೊರಗೆ ಹೋದಾಗ ಟೆರೆಸ್ ಮೇಲಿಂದ ಒಳಗೆ ಹೋಗಿ ಸಾರನ ರೇಪ್ ಮಾಡಿರ್ತಾನೆ. ಇದೊಂದು ಒಳ್ಳೆ ಫಿಲ್ಮ್ ಸ್ಟೋರಿ ಅಂತ ಪೂರ್ಣಿಮಾ ಹೇಳ್ತಾಳೆ. ಒಂದು ಕುರುಡಿ ಅದು ಹೇಗೆ ಸ್ಕಲ್ಪ್ ಮಾಡ್ಬೋದು ಅಂತ ಕೇಳ್ತಾಳೆ. ಅವಳ ಅಪ್ಪಗೂ ಈ ಕಲೆ ಗೊತ್ತು, ಹಾಗಾಗಿ ಅವನೇ ದುಡ್ಡು ಮಾಡೋಕ್ಕೆ ಶಿಲೆ ಮಾಡಿರ್ಬೋದು ಅಂತ ಹೇಳ್ತಾಳೆ. ಆಗ ವಿಜಯ್ ಹೇಳ್ತಾನೆ, ಅವಳೇ ಒಬ್ಬರನ್ನ ಚೂಸ್ ಮಾಡಲಿ, ಸಾರಾ ಅವರ ಸ್ಕಲ್ಪ್ಚರ್ ಮಾಡಿ ತೋರಿಸ್ತಾಳೆ ಅಂತ. ಜಡ್ಜ್ ಇದನ್ನು ಅಪ್ರೂವ್ ಮಾಡ್ತಾರೆ. ರಾಜಶೇಖರ್ನ ಆರಿಸ್ತಾರೆ. ಅವನು ಅವಳ ಮುಂದೆ ಕೂತಾಗ ಅವಳನ್ನು ಡಿಸ್ಟ್ರಾಕ್ಟ್ ಮಾಡೋಕ್ಕೆ ಅವಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನೆ. ಆದರೂ ಸಾರಾ ಸ್ಕಲ್ಪ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಕೋರ್ಟ್ ಮುಂದೆ ಅದನ್ನು ಇಟ್ಟಾಗ ರಾಜಶೇಖರ್ ಶಾಕ್ ಆಗ್ತಾನೆ. ಅದು 100% ಅವನ ರೆಪ್ಲಿಕಾ ಆಗಿರುತ್ತೆ. ಇದರಿಂದ ಮೈಕಲ್ ರೇಪ್ ಮಾಡಿದ್ದು ಕನ್ವಿನ್ಸ್ ಆಗುತ್ತೆ. ಜಡ್ಜ್ ಮೈಕಲ್ಗೆ ಲೈಫ್ ಸೆಂಟೆನ್ಸ್ ಅನೌನ್ಸ್ ಮಾಡ್ತಾರೆ. ಎಲ್ರಿಗೂ ಖುಷಿ ಆಗುತ್ತೆ. ಆದರೆ ರಾಜಶೇಖರ್ ವಿಜಯ್ಗೆ ಇದನ್ನ ಹೈಕೋರ್ಟ್ಗೆ ತೊಗೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಪೂರ್ಣಿಮಾ ವಿಜಯ್ ವಾಪಸ್ ಬಂದಿದ್ದು ಖುಷಿ ಆಯಿತು ಅಂತ ಹೇಳ್ತಾಳೆ. ಸಾರಾ ವಿಜಯ್ ಹತ್ರ ಬಂದು ಅವನ ಫೇಸ್ ಮುಟ್ಟಿ
ಅವನಿಗೆ ಕೈ ಮುಗಿತಾಳೆ. ಮೀಡಿಯಾ ಮುಂದೆ ಅವಳ ಸ್ಕಾರ್ಫ್ ತೆಗೆದು ನಡೆದುಕೊಂಡು ಹೋಗ್ತಾಳೆ. ಹೀಗೆ ಈ ಮೂವಿ ಎಂಡ್ ಆಗುತ್ತೆ. ನಿಮಗೂ ಈ ಮೂವಿ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಿಮ್ಗೆ ಈ ಮೂವಿ ಇಷ್ಟ ಆದ್ರಲ್ಲಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೀಗೆ ಬೇರೆ ಯಾವುದಾದ್ರೂ ಮೂವಿ ನಿಮ್ಗೆ ನೋಡಬೇಕು, ಎಕ್ಸ್ಪ್ಲನೇಷನ್ ಬೇಕು ಅನಿಸಿದ್ರೆ info@udsnapbox.com ಅಲ್ಲಿ ಮೇಲ್ ಮಾಡಿ. ಸೊ ಈ ವಾರ ಎಪಿಸೋಡ್ ಹೀಗೆ ಮುಗೀತು. ನೆಕ್ಸ್ಟ್ ವಾರ ಮೀಟ್ ಮಾಡೋಣ. ಅಲ್ಲಿವರೆಗೂ ನಿಮ್ಮ ಅಶ್ವಿನಿ ಸೈನಿಂಗ್ ಆಫ್.